ಭೂಮಿ ಹೇಗೆ ಸೃಷ್ಟಿಯಾಯಿತು ಮತ್ತು ಸೂರ್ಯನು ಹೇಗೆ ಸೃಷ್ಟಿಯಾದ, ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಎಲ್ಲರಿಗೂ ಪ್ರೇರಣಾ ಚಾನೆಲ್ಗೆ ಸ್ವಾಗತ. ನಮ್ಮ ಗ್ರಹದ ಇತಿಹಾಸವು ನಿಗೂಢವಾಗಿ ಮುಚ್ಚಿ ಹೋಗಿದೆ. ವಿಜ್ಞಾನಿಗಳು ನೀರು, ಜ್ವಾಲಾಮುಖಿಗಳು ಮತ್ತು ಉಲ್ಕೆಗಳು ಭೂಮಿಗೆ ಅಪ್ಪಳಿಸುವ ಪುರಾವೆಗಳನ್ನು ಕಂಡುಕೊಂಡಿದ್ದಾರೆ. ಆದರೆ ಈ ಯಾವುದೇ ಘಟನೆಗಳು ಭೂಮಿಯು ಹೇಗೆ ಅಸ್ತಿತ್ವಕ್ಕೆ ಬಂದಿತು ಎಂಬುದನ್ನು ವಿವರಿಸುವುದಿಲ್ಲ. ಭೂಮಿಯು ಯಾವಾಗಲೂ ಅಸ್ತಿತ್ವದಲ್ಲಿದೆ, ಆದರೆ ವಿಜ್ಞಾನಿಗಳಿಗೆ ನಿಖರವಾಗಿ ಯಾವಾಗ ಎಂದು ತಿಳಿದಿಲ್ಲ. ಭೂಮಿಯು ಸುಮಾರು 4.5 ಶತಕೋಟಿ ವರ್ಷಗಳ ಹಿಂದೆ ರೂಪುಗೊಂಡಿತು ಎಂದು ಅವರು ನಂಬುತ್ತಾರೆ. ಆದರೆ ಅದು ಎಲ್ಲಿಂದ ಬಂತು ಎಂದು ಅವರಿಗೆ ಖಚಿತವಿಲ್ಲ. ಆದ್ದರಿಂದ ನಮ್ಮ ಸೌರವ್ಯೂಹದ ಇತಿಹಾಸ ಬಗ್ಗೆ ತಿಳಿಯೋಣ. ಶತಕೋಟಿ ವರ್ಷಗಳ ಹಿಂದೆ ನಮ್ಮ ಸೌರವ್ಯೂಹದಲ್ಲಿ ಸೂರ್ಯ, ಭೂಮಿ ಅಥವಾ ಚಂದ್ರ ಇರಲಿಲ್ಲ. ಬದಲಾಗಿ ವಿಜ್ಞಾನಿಗಳ ಪ್ರಕಾರ ಖಾಲಿ ಜಾಗದಲ್ಲಿ ಚಲಿಸುವ ಶೀತಲ ಧೂಳಿನ ಕಣಗಳ ಮೋಡ ಮಾತ್ರ ಇತ್ತು. ಅನಿಲ ಮತ್ತು ಧೂಳಿನ ಈ ಮೋಡವು ತೊಂದರೆಗೊಳಗಾಗಿ ಈ ಅಡಚಣೆಗೆ ಹೆಚ್ಚಿನ ವಿವರಣೆಯು ದೂರದ ನಕ್ಷತ್ರದ ಸಾವಿನ ನಂತರ ಸ್ಫೋಟವಾಗಿದೆ. ಇದನ್ನು ಸೂಪರ್ನೋವಾ ಎಂದು ಕರೆಯಲಾಗುತ್ತದೆ. ಗುರುತ್ವಾಕರ್ಷಣೆಯು ಎಲ್ಲವನ್ನು ಒಟ್ಟಿಗೆ ಎಳೆದ ಕಾರಣ ಸೂಪರ್ನೋವಾ ಧೂಳಿನ ಮೋಡವು ಕುಸಿಯಲು ಕಾರಣವಾಯಿತು. ನಂತರ ಅದು ಸೌರ ನಿಹಾರಿಕೆಯಾಗಿ ಬದಲಾಯಿತು. ಇದು ಬೃಹತ್ ಸ್ಪಿನ್ನಿಂಗ್ ಡಿಸ್ಕ್ ಆಗಿದೆ. ಮೋಡವು ವೇಗವಾಗಿ ತಿರುಗುತ್ತದೆ. ಹೆಚ್ಚು ಧೂಳು ಮತ್ತು ಅನಿಲವು ಕೋರ್ನಲ್ಲಿ ಸಂಗ್ರಹಗೊಳ್ಳುತ್ತದೆ. ನಿಹಾರಿಕೆ ವೇಗವನ್ನು ಹೆಚ್ಚಿಸುತ್ತದೆ. ಚಲನೆ ಹೆಚ್ಚಾದಂತೆ ನಿಹಾರಿಕೆಯ ಮಧ್ಯದಲ್ಲಿ ಹೈಡ್ರೋಜನ್ ಪರಮಾಣುಗಳು ರೂಪುಗೊಳ್ಳಲು ಪ್ರಾರಂಭಿಸಿದವು. ಹೈಡ್ರೋಜನ್ ಪರಮಾಣುಗಳು ಒಟ್ಟಿಗೆ ಬೆಸೆಯಲು ಪ್ರಾರಂಭಿಸಿದವು ಮತ್ತು ಹೀಲಿಯಂ ಆಗಿ ಮಾರ್ಪಟ್ಟವು. ಮೋಡದ ಮಧ್ಯಭಾಗದಲ್ಲಿರುವ ಪರಮಾಣು ಸಮ್ಮಿಲನವು ಸೂರ್ಯ, ಬೆಳಕು ಮತ್ತು ಜೀವನದ ಮೂಲವಾದ ದೈತ್ಯ ಮತ್ತು ಉರಿಯುತ್ತಿರುವ ಚೆಂಡು. ಸೌರವ್ಯೂಹದಲ್ಲಿ ರೂಪುಗೊಂಡ ಮೊದಲ ಅಸ್ತಿತ್ವವೆಂದರೆ ಸೂರ್ಯನು. ಸೂರ್ಯನ ರಚನೆಯು ನಿಹಾರಿಕೆಯಲ್ಲಿನ ಅರ್ಧಕ್ಕಿಂತ ಹೆಚ್ಚು ವಸ್ತುವನ್ನು ಬಳಸಿಕೊಂಡಿತು. ಸೂರ್ಯನು ರೂಪುಗೊಂಡ ನಂತರ ಉಳಿದ ವಸ್ತುವು ಒಟ್ಟಿಗೆ ಸೇರಿಕೊಂಡು ವಿಭಿನ್ನ ದ್ರವ್ಯರಾಶಿಗಳನ್ನು ರೂಪಿಸಲು ಪ್ರಾರಂಭಿಸಿತು. ಮೋಡ ಇನ್ನೂ ತಿರುಗುತ್ತಿತ್ತು ಮತ್ತು ವಸ್ತುಗಳ ಸಮೂಹಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದವು. ಆ ಕೆಲವು ಮ್ಯಾಟರ್ ಕ್ಲಂಪ್ಗಳು ತಮ್ಮದೇ ಆದ ಗುರುತ್ವಾಕರ್ಷಣೆಯನ್ನು ಉಳಿಸಿಕೊಳ್ಳುವಷ್ಟು ದೊಡ್ಡದಾಗಿ ಬೆಳೆದವು. ಭೂಮಿಯನ್ನು ಒಳಗೊಂಡಂತೆ ಇಂದು ನಮಗೆ ತಿಳಿದಿರುವ ಗ್ರಹಗಳನ್ನು ರೂಪಿಸುತ್ತದೆ. ಭಾರವಾದ ಅಂಶಗಳು ಘರ್ಷಣೆಗೊಂಡು ಒಟ್ಟಿಗೆ ಸೇರಿಕೊಂಡು ಮೊದಲು ಭೂಮಿಯ ರಾಕಿ ಕೋರ್ ಅನ್ನು ರೂಪಿಸುತ್ತದೆ. ದಟ್ಟವಾದ ವಸ್ತುವು ಗ್ರಹದ ಮಧ್ಯಭಾಗಕ್ಕೆ ಮುಳುಗಿತು, ಆದರೆ ಹಗುರವಾದ ವಸ್ತುವು ಹೊರಪದರವನ್ನು ರೂಪಿಸಿತು. ಗ್ರಹವು ಹೊಸದಾಗಿ ರೂಪುಗೊಂಡಾಗ ಅದು ವಾಸಿಸಲು ಯೋಗ್ಯವಾಗಿಲ್ಲ. ವಿಜ್ಞಾನಿಗಳ ಪ್ರಕಾರ ಭೂಮಿಯ ಮೇಲ್ಮೈ ಬಹುತೇಕ ಕರಗಿದ ಲಾವದಿಂದ ಮುಚ್ಚಲ್ಪಟ್ಟಿದೆ. ಆ ಸಮಯದಲ್ಲಿ ಅದರ ವಾತಾವರಣವೂ ಇರಲಿಲ್ಲ. ಭೂಮಿಯ ರಚನೆಯ ಸುಮಾರು 1 ಶತಕೋಟಿ ವರ್ಷಗಳ ನಂತರ ಸೂಕ್ಷ್ಮಜೀವಿಗಳು ಮೇಲ್ಮೈಯಲ್ಲಿ ಬೆಳೆಯಲು ಪ್ರಾರಂಭಿಸಿದವು. ಅವುಗಳಲ್ಲಿ ಕೆಲವು ಸೂಕ್ಷ್ಮಜೀವಿಗಳು ದ್ಯುತಿ ಸಂಶ್ಲೇಷಣೆಯನ್ನು ಬಳಸಿದವು ಮತ್ತು ಗ್ರಹದ ವಾತಾವರಣದಲ್ಲಿ ಆಮ್ಲಜನಕದ ಹೊರಹೊಮ್ಮುವಿಕೆಗೆ ಕಾರಣವಾಗಿದೆ. ಹೀಗಾಗಿ ಶತಕೋಟಿ ವರ್ಷಗಳ ವಿಕಾಸದ ಮೂಲಕ ಭೂಮಿಯು ಈಗ ಮಾನವರು ಮತ್ತು ಇತರರ ಜೀವಗಳು ವಾಸಿಸಲು ಯೋಗ್ಯವಾಗಿದೆ. ಆದರೆ ಈಗಿನ ಮಾಲಿನ್ಯ ಮತ್ತು ಮಾನವರು ಅತಿಯಾಸೆಯಿಂದ ಭೂಮಿಯಲ್ಲಿ ಇರುವ ಎಲ್ಲ ಪರಿಸರವನ್ನು ನಾಶ ಮಾಡುತ್ತಿದ್ದಾನೆ. ಇನ್ನು ಕೆಲವೇ ವರ್ಷಗಳಲ್ಲಿ ಭೂಮಿಯು ಜೀವಿಗಳು ಇಲ್ಲದ ಸಾಧಾರಣ ಗ್ರಹವಾಗಿ ರಚಿಸಲು ಮಾನವರು ಪ್ರಯತ್ನಿಸುತ್ತಿದ್ದಾರೆ. ಈ ಮಾಹಿತಿಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೇರಣಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.